ಬಿಜೆಪಿ ಇಂದು ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಒಂದು ಪೋಸ್ಟರ್ ವಾರ್ ಶುರು ಮಾಡಿದೆ. ಆದರೆ ಅದು ಈಗ ಸ್ವತಃ ಬಿಜೆಪಿಗೆ ತಿರುಗುಬಾಣವಾಗಿ ಪರಿಣಮಿಸಿದೆ. ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಸಾಮಾಜಿಕ ಮಾಧ್ಯಮದಲ್ಲಿ ವಿವಾದಾತ್ಮಕ ಪೋಸ್ಟರ್ ಒಂದನ್ನು ಹಂಚಿಕೊಂಡಿದ್ದಾರೆ. ಅಮಿತ್ ಮಾಳವಿಯ ಹಂಚಿಕೊಂಡ ಪೋಸ್ಟರ್ನಲ್ಲಿ ರಾಹುಲ್ ಗಾಂಧಿಯವರ ಅರ್ಧಮುಖ ಹಾಗೂ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಅವರ ಅರ್ಧಮುಖ ಜೋಡಿಸಿ ಒಂದು ಮುಖ ತೋರಿಸಲಾಗಿದೆ. ಇದರೊಂದಿಗೆ ಬಿಜೆಪಿ ಐಟಿ ಸೆಲ್ ಮತ್ತೊಂದು ಕಾರ್ಟೂನ್ ಅನ್ನು ಹಂಚಿಕೊಂಡಿದೆ. ಈ ಕಾರ್ಟೂನ್ನಲ್ಲಿ ರಾಹುಲ್ ಗಾಂಧಿ ಅವರನ್ನೇ ಹೋಲುವ ವ್ಯಕ್ತಿಯೊಬ್ಬರು ಭಾರತೀಯ ಸೇನೆ ಅಂತ ಬರೆದಿರುವ ಗೋಡೆಯ ಬಳಿ ನಿಂತಿರುವ ಚಿತ್ರ ಇದೆ. ಕಾರ್ಟೂನ್ನಲ್ಲಿ ರಾಹುಲ್ ಅನ್ನ ಹೋಲುವ ಆ ವ್ಯಕ್ತಿ ಎಷ್ಟು ವಿಮಾನಗಳನ್ನ ನಾವು ಕಳೆದುಕೊಂಡ್ವಿ ಅಂತ ಗೋಡೆಯ ಆಚೆ ಇರೋರೊಂದಿಗೆ ಕೇಳ್ತಿದ್ದಾರೆ. ಅದೇ ಕಾರ್ಟೂನ್ನಲ್ಲಿ ಮತ್ತೋರ್ವ ಪಾಕಿಸ್ತಾನದ ಧ್ವಜದ ಬಣ್ಣದಲ್ಲಿರುವ ಟೈ ಧರಿಸಿದ ವ್ಯಕ್ತಿ ಇದ್ದಾರೆ. ಅವರ ಮೇಲೆ ರಾಹುಲ್ ಏರಿದ್ದಾರೆ. ಆ ವ್ಯಕ್ತಿ ಜೋರಾಗಿ ಕೇಳಿ ಅಂತ ಹೇಳ್ತಿದ್ದಾರೆ. ಪಾಕಿಸ್ತಾನ ರಾಹುಲ್ ಗಾಂಧಿ ಅವರನ್ನ ಹೀಗೆ ಹೇಳುವಂತೆ ಮಾಡ್ತಿದೆ ಅಂತ ತೋರಿಸೋಕೆ ಬಿಜೆಪಿ ಐಟಿ ಸೆಲ್ ಈ ಪೋಸ್ಟರ್ ಅನ್ನ ಹಂಚಿಕೊಂಡಿದೆ. ಈ ಪೋಸ್ಟರ್ ಹಾಕಿ ಅಮಿತ್ ಮಾಳವಿಯ ರಾಹುಲ್ ಗಾಂಧಿ ಹೊಸ ಯುಗದ ಮೀರ್ ಜಾಫರ್ ಅಂತ ಬರೆದಿದ್ದಾರೆ. ರಾಹುಲ್ ಗಾಂಧಿಯ ವಿರುದ್ಧ ಬಿಜೆಪಿ ಯಾಕಿಷ್ಟೊಂದು ದ್ವೇಷ ಹರಡ್ತಾ ಇದೆ? ಕೆಲವು ದಿನಗಳ ಹಿಂದೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಹೇಳಿಕೆ ಹಲವಾರು ಮಾಧ್ಯಮಗಳಲ್ಲಿ ಪ್ರಕಟ ಆಯಿತು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಆರಂಭದಲ್ಲಿ ನಾವು ಪಾಕಿಸ್ತಾನಕ್ಕೆ ಮಾಹಿತಿ ನೀಡಿದ್ವಿ ಅಂತ ಅವರು ಹೇಳಿದ್ರು. ಜೈಶಂಕರ್ ಅವರ ಹೇಳಿಕೆ ದೇಶದಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದ್ದು. ವಿದೇಶಾಂಗ ಸಚಿವರ ಬಗ್ಗೆನೂ ಪ್ರಶ್ನೆಗಳೆದ್ದಿದ್ವು. ವಿರೋಧ ಪಕ್ಷಗಳು, ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ರಾಹುಲ್ ಗಾಂಧಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ ಮತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಮ್ಮ ಎಷ್ಟು ಯುದ್ಧ ವಿಮಾನಗಳು ಕಳೆದು ಹೋಗಿದೆ ಅಂತ ಸರ್ಕಾರವನ್ನ ಕೇಳಿದ್ದಾರೆ. ಜೈಶಂಕರ್ ಅವರು ಆಪರೇಷನ್ ಸಿಂಧೂರ್ ಆರಂಭಿಸುವಾಗ ನಾವು ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿ ಮಾಡ್ತಿದ್ದೇವೆ ಅಂತ ಪಾಕಿಸ್ತಾನಕ್ಕೆ ಸಂದೇಶ ಕಳಿಸಿದ್ವಿ ಅಂತ ಹೇಳಿದ್ರು. ನಾವು ಮಿಲಿಟರಿ ಮೇಲೆ ದಾಳಿ ಮಾಡ್ತಿಲ್ಲ, ಆದ್ರಿಂದ ಮಿಲಿಟರಿ ಈ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡಬೇಕಿಲ್ಲ ಅಂತ ಸಲಹೆ ನೀಡಲಾಗಿತ್ತು ಅಂತಾನು ಹೇಳಿದ್ರು. ಪಾಕಿಸ್ತಾನ ಆ ಸಲಹೆಯನ್ನ ಒಪ್ಪಲಿಲ್ಲ ಅಂತಾನು ಜೈಶಂಕರ್ ಹೇಳಿದ್ರು. ಎಸ್ ಜೈಶಂಕರ್ ಅವರಿಗೆ ಹೀಗೆ ಪಾಕಿಸ್ತಾನಕ್ಕೆ ಹೇಳೋಕೆ ಅಧಿಕಾರ ಕೊಟ್ಟವರು ಯಾರು? ಹೀಗಂತ ರಾಹುಲ್ ಪ್ರಶ್ನೆ ಮಾಡಿದ್ರು. ನಮ್ಮ ದಾಳಿಯ ಆರಂಭದಲ್ಲೇ ಪಾಕಿಸ್ತಾನಕ್ಕೆ ಮಾಹಿತಿ ನೀಡೋದು ಅಪರಾಧ ಅಂತ ರಾಹುಲ್ ಹೇಳಿದ್ದಾರೆ. ಭಾರತೀಯ ವಾಯುಪಡೆ ಎಷ್ಟು ವಿಮಾನಗಳನ್ನ ಕಳ್ಕೊಂಡಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಅವರು ಎತ್ತಿದ್ದಾರೆ. ರಾಹುಲ್ ಗಾಂಧಿ ಈ ಪ್ರಶ್ನೆಯನ್ನ ಎತ್ತಿದಾಗಿನಿಂದ ಬಿಜೆಪಿ ಆಕ್ರೋಶಗೊಂಡಿದೆ. ಬಿಜೆಪಿ ಐಟಿ ಸೆಲ್ ರಾಹುಲ್ ವಿರುದ್ಧ ಪೋಸ್ಟರ್ ಹರಿಬಿಟ್ಟು ಆಕ್ರೋಶ ಹೊರಹಾಕ್ತಿದೆ. ಬಿಜೆಪಿ ಹೀಗೆ ಮಾಡಿದ ಬೆನ್ನಲ್ಲೇ ಬಿಹಾರ ಕಾಂಗ್ರೆಸ್ ಎಕ್ಸ್ನಲ್ಲಿ ಒಂದು ಪೋಸ್ಟರ್ ಶೇರ್ ಮಾಡಿದೆ. ಅದರಲ್ಲಿ ಮುಖವೊಂದು ಕಾಣಿಸ್ತಿದೆ. ಅದರಲ್ಲೂ ಬಿಜೆಪಿ ಐಟಿ ಸೆಲ್ ಮಾಡದಂತೇನೆ ಒಂದು ಮುಖ ಇದೆ. ಅರ್ಧ ಮುಖ ನರೇಂದ್ರ ಮೋದಿ, ಇನ್ನರ್ಧ ಮುಖ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರದ್ದು. ಅದರ ಜೊತೆ ಏಕ್ ಬಿರಿಯಾನಿ ದೇಶ್ ಪರ್ ಭಾರಿ, ಅಂದ್ರೆ ಒಂದು ಬಿರಿಯಾನಿ ದೇಶಕ್ಕೆ ದುಬಾರಿ ಅಂತ ಶೀರ್ಷಿಕೆ ಬರೆಯಲಾಗಿದೆ. ಅಂದ್ರೆ ನವಾಜ್ ಶರೀಫ್ ಅವರ ಆತಿಥ್ಯ ಸ್ವೀಕರಿಸಿದ್ದು ಯಾರು ಅನ್ನೋದನ್ನ ನೆನಪಿಸಲಾಗಿದೆ. 2014ರ ಲೋಕಸಭೆ ಚುನಾವಣೆಯ ನಂತರ ಏನಾಯ್ತು ಅಂತ ಎಲ್ರಿಗೂ ಗೊತ್ತು. ನರೇಂದ್ರ ಮೋದಿ ಮೊದಲ ಬಾರಿಗೆ ಪ್ರಧಾನಿಯಾಗಿದ್ರು. ಅವರ ಪ್ರಮಾಣ ವಚನ ಸ್ವೀಕಾರದ ವೇಳೆ ಪಾಕಿಸ್ತಾನ, ಶ್ರೀಲಂಕಾ ಸೇರಿದಂತೆ ವಿವಿಧ ರಾಷ್ಟ್ರಗಳ ಪ್ರಧಾನಿಗಳನ್ನ ಕರೆಯಲಾಗಿತ್ತು. ಇಷ್ಟೆಲ್ಲ ಆದ್ರೂ ಭಾರತ ಪಾಕಿಸ್ತಾನ ಸಂಬಂಧಗಳು ಅಷ್ಟಕ್ಕಷ್ಟೇ ಅನ್ನುವ ಸ್ಥಿತಿಯಲ್ಲೇ ಇತ್ತು. ಆ ಬಳಿಕ ಅನಿರೀಕ್ಷಿತವಾಗಿ ನರೇಂದ್ರ ಮೋದಿ ಒಮ್ಮೆ ಪಾಕಿಸ್ತಾನಕ್ಕೆ ಹೋಗಿದ್ರು. ನವಾಜ್ ಶರೀಫ್ ಮನೆಯಲ್ಲಿ ಮದುವೆ ಸಮಾರಂಭದಲ್ಲಿ ಪಾಲ್ಗೊಳ್ಳೋಕೆ ಮೋದಿ ಪಾಕಿಸ್ತಾನ ತಲುಪಿದ್ರು. ಸಾಮಾಜಿಕ ಮಾಧ್ಯಮದಲ್ಲಿ ಕಾಂಗ್ರೆಸ್ ಪಕ್ಷ ಆ ಫೋಟೋಗಳನ್ನ ಹಂಚಿಕೊಂಡಿತ್ತು. ಇದರಲ್ಲಿ ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರನ್ನ ಭೇಟಿಯಾಗ್ತಿರುವ ಫೋಟೋಗಳಿದ್ವು. ಕಾಂಗ್ರೆಸ್ ಪಕ್ಷ ಆಗ ಈ ಬಗ್ಗೆ ಟೀಕಾ ಪ್ರಹಾರ ಮಾಡಿತ್ತು. ಬಿರಿಯಾನಿ ತಿನ್ನೋಕೆ ಪಾಕಿಸ್ತಾನಕ್ಕೆ ಹೋಗಿದ್ದು ಯಾರು? ಐಎಸ್ಐಯನ್ನ ಪಠಾಣ್ಕೋಟ್ಗೆ ಕರೆಸಿದವರು ಯಾರು? 2014ರಲ್ಲಿ ಮೋದಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ನವಾಜ್ ಶರೀಫ್ ಅವರನ್ನ ವಿಶೇಷ ಅತಿಥಿಯಾಗಿ ಆಹ್ವಾನಿಸಿದ್ದು ಯಾರು? ಪುಲ್ವಾಮಾದಲ್ಲಿ ಆರ್ಡಿಎಕ್ಸ್ ಎಲ್ಲಿಂದ ಬಂತು? ಪಹಲ್ಗಾಮ್ ದಾಳಿಯಲ್ಲಿ ಭದ್ರತಾ ಲೋಪಕ್ಕೆ ಹೊಣೆ ಯಾರು ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾನೆ ಬಂದಿದೆ. ಈಗ ಅಡ್ವಾಣಿಯವರ ಹಳೆ ಫೋಟೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಆಗ್ತಿದೆ. ಲಾಲ್ ಕೃಷ್ಣ ಅಡ್ವಾಣಿ ಇದ್ದಕ್ಕಿದ್ದಂತೆ ರಾಜಕೀಯವಾಗಿ ಯೂಟರ್ನ್ ಮಾಡಿಕೊಂಡಾಗ ಅವರು ಜಿನ್ನಾ ಒಬ್ಬ ಮಹಾನ್ ಜಾತ್ಯತೀತವಾದಿಯಾಗಿದ್ರು ಅಂತ ಹೇಳಿದ್ರು. ಅಡ್ವಾಣಿ ಜಿನ್ನಾ ಅವರನ್ನ ಹೊಗಳಿದ್ದಷ್ಟೇ ಅಲ್ಲ, ಅವರ ಸಮಾಧಿಗೆ ಹೋಗಿ ಹೂಗಳನ್ನ ಅರ್ಪಿಸಿದ್ರು. ಇದಕ್ಕಾಗಿ ಅಡ್ವಾಣಿ ದೊಡ್ಡ ಬೆಲೆ ತೆರಬೇಕಾಯಿತು. ಅವರನ್ನ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಲಾಯಿತು. ಇಂದಿಗೂ ಅಡ್ವಾಣಿ ಅದಕ್ಕಾಗಿ ಬೆಲೆ ತೆರ್ತಾ ಇದ್ದಾರೆ. ಈಗ ವಿದೇಶಾಂಗ ಸಚಿವರ ಹೇಳಿಕೆ ಬೆನ್ನಲ್ಲೇ ರಾಹುಲ್ ಗಾಂಧಿ ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಹಾಗಾಗಿ ಬಿಜೆಪಿಯವರು ಅವರನ್ನ ದೇಶದ್ರೋಹಿ ಅಂತ ಕರೀತಾರೆ. ಅವರನ್ನ ಪಾಕಿಸ್ತಾನ ಬೆಂಬಲಿಗ ಅಂತ ಕರೆಯಲಾಗ್ತಿದೆ. ಹಾಗಾದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನ ನಂಬಿದವರು ಪಾಕಿಸ್ತಾನಕ್ಕೆ ಹೋಗಿ ಜಿನ್ನಾಗೆ ಗೌರವ ನೀಡಿದ ವ್ಯಕ್ತಿಯ ಬಗ್ಗೆ ಬಿಜೆಪಿ ಏನ್ ಹೇಳುತ್ತೆ? ನವಾಜ್ ಶರೀಫ್ ಅವರನ್ನ ಭೇಟಿ ಮಾಡೋಕೆ ಹೋದವರು ಯಾರು? ಸನ್ಮಾನ ಮಾಡಿದವರು ಯಾರು? ಶರೀಫ್ ಅವರನ್ನ ಭಾರತಕ್ಕೆ ಕರೆಸಿಕೊಂಡವರು ಯಾರು ಮತ್ತು ಯಾಕೆ? ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಕುರಿತ ಎಡಿಟೆಡ್ ಫೋಟೋ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. कैसे जयशंकर जी खुद प्रेस एजेंसीज को सामने बैठाकर और खुद बता रहे हैं कि हमने पाकिस्तान के आतंकी ठिकानों पर हमला करने से पहले पाकिस्तान को सूचित कर दिया था। अब ये सूचित करने का क्या मतलब होता है? इतना भरोसा है आपको आतंकियों पर कि आप सूचित कर देंगे और वो वहीं रहेंगे या वो चुपचाप बैठेंगे? ये भरोसा है आपको उन आतंकियों पे? रिश्ता क्या है आपका? कैसे आप बोल रहे हो उनको? क्यों बताया आपने उनको? और
इसको आप क्या कूटनीति कहेंगे? ये डिप्लोमेट रहे हुए हैं। आज जो देश के विदेश मंत्री हैं ये एक राजदूत रहे हुए हैं, आईएफएस ऑफिसर रहे हुए हैं। क्या इसको कूटनीति कहते हैं? माफ कीजिएगा, हमारी देहाती भाषा में इसको मुखबिरी कहते हैं, इसको कूटनीति नहीं कहते। ये मुखबिरी है, ये अपराध है, ये गद्दारी है। और उसके बाद लीपापोती पूरी कि मैंने ऐसा नहीं, अरे आपने तो खैर लीपापोती भी नहीं कि आपके विभाग से एक चिट्ठी आ गई कि ये ऐसा नहीं कहा। आपके मुंह से ये शब्द एक एक यहां मीडिया कर्मी बैठा है, देश के हर नागरिक ने, विश्व के हर नागरिक ने देखा आपने क्या बोला कि हमने पाकिस्तान को बता दिया था कि हम सिर्फ आतंकी ठिकानों पर हमला करने जा रहे हैं। अब बताइए, मुखबिरी नहीं है तो क्या है? और मुखबिरी का इतिहास लंबा है, अभी उस पर भी आऊंगा मैं। अब हम यह जानना चाहते हैं, क्या इसी मुखबिरी की वजह से अजहर मसूद जिंदा भाग गया? क्या इसी मुखबिरी की वजह से हाफिज सईद भाग गया? ये हुआ क्या? क्या देश को यह जानने का हक नहीं है कि आपने पहले ही सूचित करके अजहर मसूद को बचाया? ये वही अजहर मसूद है जिसको पहले भी बचाया गया था। कंधार में जब IC 814 को हम छुड़वाने गए थे, तब इसी अजहर मसूद को हम जाकर उनको सुपुर्द करके आए थे। ये दूसरी बार बचाने की साजिश क्यों हो रही? क्यों बचाया गया अजहर मसूद? कारण बताइए। ये जो बयान है विदेश मंत्री का बहुत संवेदनशील है। ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಭಯೋತ್ಪಾದಕರ ಮೇಲೆ ಯಾಕಿನ್ನೂ ಕೂಡ ಕ್ರಮ ಆಗಿಲ್ಲ ಅನ್ನೋದನ್ನ ಪವನ್ ಖೇರ ಪ್ರಶ್ನಿಸಿದ್ದಾರೆ. ಆದರೆ ಅವರ ಪ್ರಶ್ನೆಗಳಿಗೆ ಬಿಜೆಪಿ ಬಳಿ ಉತ್ತರ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.